ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸದ್ಯಕ್ಕೆ ನಮ್ಮ ಮನೇಲಿ ನಡೀತಾ ಇರೋ ಈ ಬೆಳವಣಿಗೆಗಳ ಬಗ್ಗೆ ಆ ಹುಡುಗಿಗೆ ಅಪೇಕ್ಷೆಗೆ ಹೇಗಾದ್ರೂ ಮಾಡಿ ಗೊತ್ತು ಮಾಡಿಸ್ಬೇಕಲ್ಲ. ಅಫ್ಕೋರ್ಸ್ ಆಗ್ಲೇಬೇಕು. ಅವಳು ಉರ್ಕೊಂಡ್ರೆ ತಾನೇ ನಮಗೆ ಖುಷಿ ಸಿಗೋದು. ಆದರೆ ಈ ವಿಷಯನ ಈಗ ಅವಳಿಗೆ ಮುಟ್ಸೋದು ಹೇಗೆ? ಹಾ, ನಾನೇ ಕಾಲ್ ಮಾಡಿ ಹೇಳ. ಸಖತ್ ಥ್ರಿಲ್ಲಿಂಗ್ ಆಗಿರುತ್ತದು. ಹಾಗೆ ಮಾಡ್ಲಾ? ನೋ 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 ನೋ, ಇಂಥ ಮಿಸ್ಟೇಕ್ ಮಾತ್ರ ಯಾವತ್ತೂ ಮಾಡಬೇಡ ಅಶು. ಇಂಥ ಕೆಲಸಗಳನ್ನ ಡೈರೆಕ್ಟಾಗಿ ಮಾಡಬಾರ್ದು. ಹಂಗಂದ್ರೆ ಏನ್ ಮಾಡ್ಬೇಕಂತೀಯ? ಇಂಥ ವಿಷಯಗಳನ್ನ ಕ್ರಾಸ್ ಕನೆಕ್ಷನ್ ಕೊಟ್ಟು ಇಂಡೈರೆಕ್ಟಾಗಿ ಹ್ಯಾಂಡಲ್ ಮಾಡಬೇಕು. ಸೊ ಅಶು, ಯು ಡೂ ಒನ್ ಥಿಂಗ್. ಈ ಎಲ್ಲ ವಿಷಯಗಳನ್ನ ಮಹಿಗೆ ಇನ್ಫಾರ್ಮ್ ಮಾಡು. ಮಿಕ್ಕಿದ್ದು ಆಟೋಮೆಟಿಕ್ ಆಗುತ್ತೆ. ಸೊ ನೀನೀಗ ಏನು ಮಾಡ್ತೀಯ ಅಂದರೆ ಮಹಿ ಕಾಲ್ ಮಾಡ್ತೀನಿ. ಹಲೋ, ಏನು ಅಪರೂಪಕ್ಕೆ ನನಗೆ ಫೋನ್ ಮಾಡಿಬಿಟ್ಟಿದ್ಯಾ? ನಿನಗೊಂದು ಸರ್ಪ್ರೈಸ್ ಇದೆ, ಅದನ್ನ ಹೇಳೋಣ ಅಂತಾನೆ ಕಾಲ್ ಮಾಡ್ದೆ. ಈಸ್ ಇಟ್? ಗೊತ್ತಾಯ್ತು ಬಿಡು. ನಿನ್ನ ಗಂಡ ನಮ್ಮ ಭಾವ ಏನಾದರೂ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಾ, ಅಥವಾ ಲಕ್ಸುರಿ ಕಾರ್ ಬಂಗ್ಲೋ ಈ ಥರದ್ದೇನಾದರೂ ತಗೊಂಡ್ರಾ? ಇಂಥದ್ದನ್ನೇ ತಾನೇ ನೀನು ನನ್ನ ಹತ್ರ ಶೇರ್ ಮಾಡ್ಕೊಳ್ತೀಯಾ? ಮಹಿ, ಯಾಕೆ ಈಗ ಮಾತಾಡ್ತಿದ್ಯಾ? ನಾನು ಕಾಲ್ ಮಾಡಿದ್ದು ಅದನ್ನ ಹೇಳೋದಕ್ಕಲ್ಲ, ಬೇರೆದಕ್ಕೆ. ಮತ್ತೆ ಪಾರ್ಥಂಗೆ ಮದ್ವೆ ಮಾಡ್ಬೇಕು ಅಂತ ಇದ್ದಾರೆ. ಅದನ್ನ ನಾನು ಹೇಳ್ಬೇಕು ಅಂತದ್ದು ಸರ್ಪ್ರೈಸ್. ಹೌದಾ? ಫಾರ್ ದ ಫಸ್ಟ್ ಟೈಮ್ ಒಂದು ಒಳ್ಳೆ ವಿಷಯ ಹೇಳಿದ್ಯಾ. ನನಗಂತೂ ಈ ವಿಷಯ ಕೇಳಿ ತುಂಬಾನೇ ಖುಷಿ ಆಯಿತು. ಅಂತೂ ಇಂತೂ ಪಾರ್ಥನು ಲೈಫಲ್ಲಿ ಸೆಟಲ್ ಆಗ್ತಾ ಇದ್ದಾನೆ. ಅಂದಾಗೆ ಇದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಪಕ್ಕಾ ಅರೇಂಜ್ ಮ್ಯಾರೇಜು. ಯಾರನ್ನು ತೋರಿಸ್ತಾರೋ ಅವಳನ್ನೇ ಮದ್ವೆ ಆಗೋದು. ನೈಸ್. ನಾನು ಎಲ್ಲಿ ಫಾರಿನಲ್ಲೇ ಸೆಟಲ್ ಆಗಿ ಫಾರಿನ್ ಹುಡುಗಿನ ಮದುವೆ ಆಗ್ಬಿಡ್ತಾನೋ ಅನ್ಕೊಂಡಿದ್ದೆ. ಬಟ್ ಇಲ್ಲಿಗೆ ಬಂದು ಅಮ್ಮ ನೋಡಿದ ಹುಡುಗಿನೇ ಮದುವೆ ಆಗ್ತಿದ್ದಾನೆ ಅಂದರೆ ಹೀ ಈಸ್ ರಿಯಲಿ ಗ್ರೇಟ್. ಬಟ್ ನನಗಂತೂ ಈ ವಿಷಯ ಕೇಳಿ ತುಂಬ ಖುಷಿ ಆಯಿತು. ನಾನು ಆಮೇಲೆ ಅವನು ಕಾಲ್ ಮಾಡಿ ವಿಶ್ ಮಾಡ್ತೀನಿ. ಬಾಯ್. ಓಕೆ ಬಾಯ್. ಅಣ್ಣ, ಡನ್. ಗುಡ್ ಅಶು. ಈಗ ನಾವಿಲ್ಲಿ ಸ್ವಿಚ್ನ ಪ್ರೆಸ್ ಮಾಡಿದ್ದೀವಿ, ಅಲ್ಲಿ ಶಾಕ್ ಸರ್ಕ್ಯೂಟ್ ಆಗೋದೊಂದು ಬಾಕಿ. ಅತ್ತೆ, ನಾನು ಹೇಳೋ ವಿಷಯ ಕೇಳಿದ್ರೆ ನೀವು ಫುಲ್ ಖುಷಿ ಆಗ್ಬಿಡ್ತೀರಾ. ಏನದಂತ ಹ್ಯಾಪಿ ನ್ಯೂಸ್? ಪಾರ್ಥಣ್ಣನಿಗೆ ನಮ್ಮ ಮನೆಯಲ್ಲಿ ಮದುವೆ ಮಾಡಬೇಕು ಅಂತ ಹುಡುಗಿನ ಹುಡುಕ್ತಿದ್ದಾರಂತೆ. ಸೂಪರ್. ಆಲ್ರೆಡಿ ಹುಡುಗಿನ ಹುಡ್ಕೋ ಪ್ರೊಸೆಸ್ ಸ್ಟಾರ್ಟ್ ಆಗ್ಬಿಟ್ಟಿದೆಯಂತೆ. ಇನ್ನೇನು ಹುಡುಗಿ ಸಿಗೋದು ಒಂದೇ ಬಾಕಿ. ಎಂತ ಸ್ವೀಟ್ ನ್ಯೂಸ್ ಕೊಟ್ಟಿಯಮ್ಮ. ಪಾರ್ಥನ್ ಮದುವೆ ಆಗೋ ಹುಡುಗಿ ಪುಣ್ಯವಂತೆ. ಅಷ್ಟು ಮುತ್ತಿನಂತ ಹುಡುಗ ಅವನು. ಇನ್ನ ಮನೇಲಿ ಪಾರ್ಥನ್ ಒಬ್ಬನ ಮದುವೆ ಆದ್ರೆ ಎಲ್ಲಾರ್ದು ಮದುವೆ ಆದಂಗೆ. ಅತ್ತೆ, ಎಷ್ಟು ದಿನ ಫ್ರೀ ಬರ್ಡ್ ಥರ ಆರಾಮಾಗಿದ್ದ ಪಾಪ ಪಾರ್ಥಣ್ಣ. ಇನ್ಮೇಲೆ ಸೋ ಕಾಲ್ಡ್ ರೆಸ್ಪಾನ್ಸಿಬಿಲಿಟೀಸ್ ಬಂದ್ಬಿಡುತ್ತೆ. ನೋಡ್ಬೇಕು ಇನ್ಮೇಲಾದ್ರೂ ಲೈಫಲ್ಲಿ ಸೀರಿಯಸ್ ಆಗ್ತಾನ ಅಂತ. ಅವ್ನು ಯಾಕಮ್ಮ ಸೀರಿಯಸ್ ಆಗ್ಬೇಕು? ಅವ್ನು ಹೇಗಿದ್ದಾನೋ ಹಾಗೆ ಇರ್ಲಿ ಬಿಡು. ಅಂದಾಗೆ ಅದಕ್ಕೆ ಪಾರ್ಥ ಅವರು ಈ ಮದುವೆಗೆ ಒಪ್ಕೊಂಡಿದಾರ? ಅವನ್ನ ಕೇಳೋ ಅವಶ್ಯಕತೆನೇ ಇಲ್ಲ. ಅವನು ನಮ್ಮ ಅಕ್ಕನ ಥರ ಅರೇಂಜ್ ಮ್ಯಾರೇಜ್ ಆಗ್ತಾನಂತೆ. ನಮ್ಮಮ್ಮ ಯಾರನ್ನು ಚೂಸ್ ಮಾಡ್ತಾರೋ ಅವ್ರಿಗೆ ಕಣ್ಣು ಮುಚ್ಕೊಂಡು ತಾಳಿ ಕಟ್ತಾನಂತೆ. ಅಮ್ಮನ ಇಷ್ಟನೇ ಅವನಿಷ್ಟ ಅಂತೆ. ನನಗಂತೂ ನಂಬಕ್ಕೆ ಆಗ್ತಿಲ್ಲ, ಪಾರ್ಥ ಅಣ್ಣ ಆ ಲೆವೆಲ್ಗೆ ಚೇಂಜ್ ಆಗಿದ್ದಾನೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೂಪರ್ ಸಂಸಾರ ಮೇಡಮ್ ನಿಮ್ಮದು. ಸೆಲ್ ಒಳಗಡೆ ನಿಮ್ಮ ಮಗ, ಸ್ಟೇಷನ್ನಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಅವ್ರ ಅಪ್ಪ, ಇನ್ನು ಊಟ ತಂದ್ಕೊಡೋ ಅಮ್ಮ. ಸೂಪರ್ ಆಗಿದೆ. ಸರಿ ಮೇಡಮ್, ಸಿಗ್ತೀನಿ. ಮನೆಯವ್ರು ಬಂದು ಸೈನ್ ಮಾಡಿ ಬೇಲ್ ಕೊಡಬೇಕು. ಅವ್ರಿಗೊಂದು ಫೋನ್ ಮಾಡಿ ಕರೆದ್ರೆ ಆಯಿತು. ಅವ್ರ ಅಪ್ಪನಿಗೆ ಅದೇನೋ ಸೀರಿಯಸ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾರಂತೆ. ರೀ, ನಾನು ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಪಾಪ, ಒಳ್ಳೆ ಹುಡುಗನ ಬಿಡಿಸಿದ ಪುಣ್ಯನಾದರೂ ನನಗೆ ಬರುತ್ತೆ. ಆ ಹುಡುಗನು ನನ್ನ ಮಗ ಇದ್ದ ಹಾಗೆ. ಅವನಿಗೆ ಒಳ್ಳೇದಾಗಲಿ. ಕೊಡಿ, ಸೈನ್ ಮಾಡ್ತೀನಿ. ಅಮ್ಮ,
ನರಸಿಂಹ, ಈ ನಿಮ್ಮಮ್ಮನಿಗೆ ಮಗ ತಿನ್ನೋ ಬಿಟ್ಟು ಅಂತ ಚಿಂತೆ ಇಲ್ಲ ಅಂತ ತಿಳ್ಕೊಬಿಡ ಕಣೋ. ನೀನು ಖುಷಿ ಆದಾಗ ಬೇಜಾರಾದಾಗ ಇಲ್ಲಿಗೆ ಬರ್ತೀಯ, ದೀಪು ನೀನು ಊಟ ಮಾಡಿಸ್ತಾಳೆ, ಇದೆಲ್ಲ ನನಗೆ ಗೊತ್ತು. ಆದರೆ ಏನು ಮಾಡಲಿ ಮಗನೇ, ಅವಳಷ್ಟು ಧೈರ್ಯ ನನಗಿಲ್ಲ ಕಣ. ಇರಲಿ ಬಿಡಮ್ಮ, ನನಗೆ ಗೊತ್ತಿದೆ ಹೆಂಡತಿಗೆ ಗಂಡನೇ ಮೊದಲು ಅಂತ. ಈ ಬೇಜವಾಬ್ದಾರಿ ಮಗನಿಗೋಸ್ಕರ ಎಲ್ಲ ಜವಾಬ್ದಾರಿನೂ ತಲೆ ಮೇಲೆ ಹೊತ್ಕೊಂಡು ಒದ್ದಾಡ್ತಿರೋ ಸಾಹೇಬ್ರ ಜೊತೆ ನೀನು ಯಾಕೆ ಜಗಳ ಮಾಡ್ತೀಯ? ಹೆಣ್ಮಕ್ಳಿಗೆ ತವ್ರು ಬಿಟ್ಟ ಮೇಲೆ ಗಂಡನೇ ಜೀವನ ಕಡೋ. ಮಕ್ಕಳಾದ್ಮೇಲೆ ಅವಳಿಗೆ ಮಕ್ಕಳೇ ಪ್ರಪಂಚ. ಅಂತ ಮಕ್ಕಳು ಹಾಳಾಗ್ಬಿಟ್ರೆ ಈ ಕಾರಣ ನೋವಾಗಲ್ವೇನೋ? ಊಟ ಮಾಡ್ತೀಯೇನೋ? ಅಮ್ಮ, ಮಧ್ಯಾಹ್ನ ತಿಂದಿರೋದು ಇನ್ನೂ ಕರಗಿಲ್ಲ. ವೆರೈಟಿ ತಿಂದು ಸಾಕಾಗಿದೆ. ಮಧ್ಯಾಹ್ನ ನೀನು ಎಲ್ಲಿದೆ ಅಂತ ನನಗೆ ಗೊತ್ತು ಕಣೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲಿ ನಿಮ್ಮ ಮನೆಯವರು? ಒಂದ್ ವೇಳೆ ನಿಮ್ಮನ್ನು ಹುಡ್ಕೊಂಡು ಒಳಗೇನಾದ್ರೂ ಹೋಗಿರ್ಬೇಕು. ಇಲ್ಲ ಅವ್ರು ನನಗೆ ಹೇಳ್ದೆ ಹಾಗೆಲ್ಲೂ ಹೋಗಲ್ಲ. ಫೋನ್ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾನು ಒಂದು ನಿಮಿಷ ಇಲ್ಲೇ ನೋಡ್ಕೊಂಡ್ಬರ್ತೀನಿ. ಜಯಂತ್ ಅವರೇ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ದೀರಾ? ಇಲ್ಲೇ ಎಲ್ಲೋ ಹೋಗಿರ್ತಾರೆ, ಬರ್ತಾರೆ ಬಿಡಿ. ಹಾಗಲ್ಲ ಸರ್, ಅವ್ರು ಎಲ್ಲೂ ಒಬ್ಬರೇ ಓಡಾಡೋ ಅಭ್ಯಾಸ ಇಲ್ಲ. ಒಂದು ನಿಮಿಷ ಬಂದೆ. ನೋಡ್ರಿ, ಅವ್ರ ಹೆಂಡತಿ ಕಾಣಲಿಲ್ಲ ಅಂತ ಎಷ್ಟೊಂದು ಟೆನ್ಷನ್ ನೋಡ್ಕೊಂಡ್ಬಿಟ್ರು. ಇದರಲ್ಲೇ ಗೊತ್ತಾಗತ್ತೆ ಅವ್ರ ಹೆಂಡತಿನ ಅವ್ರು ಎಷ್ಟು ಪ್ರೀತಿಸ್ತಾರೆ ಅಂತ. ನಿಜ ಲಲಿತಾ, ಆ ಹುಡುಗಿ ಇವ್ರನ್ನ ಮದುವೆ ಆಗೋದಕ್ಕೆ ತುಂಬಾ ಅದೃಷ್ಟ ಮಾಡಿದ್ಲು. ದೇವ್ರೆ, ಹೇಗಾದ್ರೂ ಮಾಡಿ ಜಾನು ಇಲ್ಲಿ ಬರ್ದೇ ಇರೋ ಹಾಗೆ ಮಾಡಪ್ಪ. ನಿನ್ನೇ ನಂಬಿದ್ದೀನಿ. ಸರಿ ಜಾನು, ನಾನು ಹೊರಡ್ತೀನಿ, ಟೈಮ್ ಆಯ್ತು. ಅಮ್ಮ, ಜ್ಯೂಸ್ ತುಂಬಾ ಚೆನ್ನಾಗಿತ್ತು, ನಂಗೆ ಇನ್ನೊಂದು ಜ್ಯೂಸ್ ಕುಡಿಬೇಕನ್ನಿಸ್ತಿದೆ. ಅಷ್ಟೇ ತಾನೇ, ಕೊಡಿಸ್ತೀನಿ ಬಾ. ಇನ್ನೊಂದು ಸ್ವಲ್ಪ ಹೊತ್ತು ನನ್ನ ಜೊತೆನೇ ಇರಮ್ಮ, ಇನ್ನೇನು ಅವ್ರು ಬಂದ್ಬಿಡ್ತಾರೆ, ಅವ್ರನ್ನು ಮಾತಾಡ್ಸ್ಕೊಂಡು ಹೋಗುವಂತೆ. ಅಯ್ಯೋ ಬೇಡಮ್ಮ, ಮನೇಲಿ ಖುಷಿ ಒಬ್ಳೇ ಇರ್ತಾಳೆ. ಭಾವನಾ ಆಫೀಸಿಂದ ಬರೋದು ಲೇಟ್ ಆಗುತ್ತೆ, ಖುಷಿ ನೋಡ್ಕೋಬೇಕಲ್ವಾ. ನಾನು ಹೊರಡ್ತೀನಿ. ಸರಿ ಬಾ. ಒಂದು ನಿಮಿಷ ಇರು, ಈ ದುಡ್ಡಿಟ್ಕೋ. ಅಯ್ಯೋ, ಇದೆಲ್ಲ ಯಾಕಮ್ಮ? ಪರವಾಗಿಲ್ಲ, ಇಟ್ಕೊಮ್ಮ. ನಿನ್ಗಿಷ್ಟ ಆಗೋಂತ ಒಳ್ಳೆ ಗಾಜಿನ ಬಳೆ ತಗೋ. ಅಮ್ಮ, ಇದೆಲ್ಲ ಯಾಕಮ್ಮ ಕೊಡ್ತಿದ್ಯಾ? ನಾನು ಇದೇನಾದ್ರು ಇಸ್ಕೊಂಡೆ ಅಂತ ಅವ್ರಿಗೆ ಗೊತ್ತಾದ್ರೆ ಚೆನ್ನಾಗಿ ಬೈತಾರೆ. ಅದು ಇಲ್ಲದೆ ನಂಗೆ ಇವಾಗ ಏನು ಕಮ್ಮಿ ಆಗಿದೆ, ನಿನಗೆ ಖರ್ಚಿಗಾಗುತ್ತೆ, ಇಟ್ಕೊ. ಪರವಾಗಿಲ್ಲ, ಇಟ್ಕೊಮ್ಮ. ಅಳಿಯಂದಿರಿಗೆ ನಾನು ಹೇಳ್ತೀನಿ. ಸರಿ ಜಾನು, ನಾನು ಬರ್ತೀನಿ. ಜ್ಯೂಸ್ ಕೇಳಿದೆ ಅಲ್ವಾ, ಬಾ ಕೊಡಿಸ್ತೀನಿ. ಸರ್ ಕ್ಷಮಿಸಿ, ಅವರು ಇಲ್ಲೇ ಎಲ್ಲೋ ಶಾಪಿಂಗ್ ಹೋಗಿದ್ದಾರೆ ಅಂತ ಅನ್ಸುತ್ತೆ. ನಿಮ್ಗೆ ಯಾರೋ ಬೇರೆ ಕೆಲಸ ಇರಬಹುದು.
ನೀವು ಹೋಗಿ ಬನ್ನಿ, ನಾನು ಕಾಯ್ತೀನಿ. ಐ ಆಮ್ ಸಾರಿ. ಪರವಾಗಿಲ್ಲ ಬಿಡಿ ಜಯಂತ್ ಅವರೇ, ಯಾರಾದರೂ ಪರ್ಚೇಸ್ರು ಸಿಕ್ಕಿರ್ಬೇಕು ಅಂತ ಕಾಣುತ್ತೆ. ಅವ್ರ ಹತ್ರ ಮಾತಾಡ್ಕೊಂಡು ನಿಂತಿದ್ದಾರೋ ಏನೋ. ಪರವಾಗಿಲ್ಲ, ನಾನು ಕಾದು ಹೊರಡ್ತೀನಿ. ಇರ್ಲಿ ಜಯಂತ್ ಅವರೇ, ಬಹುಶಃ ನಿಮ್ಮ ಹೆಂಡತಿನ ನಿಮ್ಮಂದ್ರೆ ನಮ್ಮನ್ನ ಭೇಟಿ ಮಾಡಬೇಕು ಅಂತ ವಿಧಿ ಬರಹ ಇರಬೇಕು ಅನ್ಸುತ್ತೆ. ಅಲ್ಲೇ ಭೇಟಿ ಮಾಡೋಣ ಬಿಡಿ. ಆಗಲಿ ಸರ್, ಖಂಡಿತ ಕರ್ಕೊಂಬರ್ತೀನಿ. ನೀವು ಹೋಗಿ. ಬರ್ತೀನಿ. ಅಪ್ಪ ಹೊರಡೋಣ. ಬರ್ತೀವಿ ಸರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವೀಣಾ, ಏನಾಯ್ತಮ್ಮ? ಯಾಕೆ ಹಿಂಗ್ ಕತ್ಲೆನಲ್ಲಿ ಕೂತಿದೀಯಾ? ಏನೂ ಇಲ್ಲ ಅತ್ತೆ. ಏನಾಯ್ತು ಅಂತ ಹೇಳ್ಬಾರ್ದಾ? ಏನು ಹೇಳಿ ಅತ್ತೆ, ದೊಡ್ಡ ಜನ, ದೊಡ್ಡವ್ರ ಮನೆಯಿಂದ ಬಂದಿರೋಳು ಅಂತ ಅವಳು ಏನು ಮಾಡಿದ್ರು ಸರಿ, ಬಡವ್ರ ಮನೆಯಿಂದ ಬಂದಿರೋಳು ಅಂತ ನಾನು ಏನು ಮಾಡಿದ್ರು ತಪ್ಪು. ಯಾಕೆ ವೀಣಾ ಹೀಗಂತಿದ್ಯಾ? ಇನ್ನೇನು ಹೇಳಿ ಅತ್ತೆ, ನಾನು ಏನೇ ಮಾಡಿದ್ರು ಈ ಮನೆಯಲ್ಲಿ ಅವಳು ನೋಡೋ ದೃಷ್ಟಿನೇ ಬೇರೆ, ನನ್ನ ನೋಡೋ ದೃಷ್ಟಿನೇ ಬೇರೆ. ಅವಳು ಹೊರಗಡೆ ಹೋಗಿ ದುಡ್ಕೊಂಡು ಬರ್ತಿರ್ಬೋದು, ಹಾಗಂತ ನಾನು ಈ ಮನೆಯಲ್ಲಿ ಖಾಲಿ ಏನು ಕೂತ್ಕೊಂಡಿರಲ್ಲ ಅಲ್ವಾ ಅತ್ತೆ. ಅವಳ ಕೆಲಸಕ್ಕಾದರೂ ಹಬ್ಬ ಹರಿದಿನ ಭಾನುವಾರ ಶನಿವಾರ ಅಂತ ಒಂದು ರಜೆ ಕೊಡ್ತಾರೆ. ನನ್ನ ಕೆಲಸಕ್ಕೆ ಯಾವ ರಜೆ ಕೊಡ್ತಾರೆ ಹೇಳಿ? ನಾನು ಬಡವ್ರ ಮನೆಯಿಂದ ಬಂದಿರ್ಬೋದು ಅತ್ತೆ, ಹಾಗಂತ ಅವಳು ಅಂದಿದ್ದನ್ನೆಲ್ಲ ಅನಿಸ್ಕೊಂಡು ಕೂರ್ಬೇಕು ಅಂತ ಎಲ್ಲೂ ಬರ್ಕೊಂಡಿಲ್ಲ ಅಲ್ವಾ. ಯಾಕೆ ಯಾವಾಗಲೂ ನಾನೇ ಹೊಂದ್ಕೊಂಡು ಹೋಗ್ಬೇಕು ಹೇಳಿ? ವೀಣಾ, ನಾನು ನಿನಗೆ ತುಂಬ ಸಲ ಹೇಳಿದ್ದೀನಿ, ಅವಳು ಇನ್ನೂ ಚಿಕ್ಕವಳು. ನೀನೇ ಎಲ್ಲನೂ ಅರ್ಥ ಮಾಡಿಕೊಂಡು ತೂಗಿಸ್ಕೊಂಡು ಹೋಗ್ಬೇಕು. ಅತ್ತೆ, ಅವಳು ಯಾವಳು ಚಿಕ್ಕವಳು ಅತ್ತೆ? ನೀವು ಯಾವಾಗಲೂ ಅವಳ ಪರನೇ ಮಾತಾಡ್ತೀವಿ. ಅಯ್ಯೋ ಹಾಗಲ್ಲಮ್ಮ, ನಾನು ಯಾರ ಪರನೂ ಮಾತಾಡ್ತಾ ಇಲ್ಲ. ನೋಡು, ನೀನು ನಮ್ಮನೆ ಹಿರಿ ಸೊಸೆ. ಅವಳಿಗೆ ಮನೆ ವಿಷಯವಾಗಿ ನಿನ್ನಷ್ಟು ಗೊತ್ತಾಗಲ್ಲ. ಅವಳ ಜೊತೆ ಸ್ವಲ್ಪ ಪ್ರೀತಿಯಿಂದ ನಡ್ಕೋ, ಎಲ್ಲ ಸರಿ ಹೋಗುತ್ತೆ. ಏನ್ ಕೇಳಿದ್ರು ಇದೊಂದು ಹೇಳ್ಬಿಡ್ತೀರಾ ಅತ್ತೆ? ಅವಳು ಚಿಕ್ಕವಳು, ನೀನು ಅವಳ ಜೊತೆ ಹೊಂದ್ಕೊಂಡು ಹೋಗು ಅಂತ. ಆಗಲ್ಲ ನನ್ನ ಹತ್ರ. ವೀಣಾ, ನೀನ್ ಕೈ ಮುಗಿದು ಕೇಳ್ಕೊತೀನಮ್ಮ, ಒಪ್ಕೊಳಮ್ಮ. ಅತ್ತೆ, ಏನಿದು ಇಷ್ಟು ಚಿಕ್ಕ ವಿಚಾರಕ್ಕೆ ಹೀಗೆಲ್ಲ? ಮನೇಲಿ ಈಗಿರೋ ಸಮಸ್ಯೆಗಳೇ ಸಾಕಮ್ಮ, ಅದರ ಜೊತೆಗೆ ಮತ್ತೆ ಸಮಸ್ಯೆಗಳು ಹುಟ್ಕೊಳ್ಳೋದು ಬೇಡ. ನನಗೋಸ್ಕರನಾದ್ರೂ ನೀನ್ ಸುಮ್ಮನೆ ಇದ್ಬಿಡಮ್ಮ. ಅತ್ತೆ, ನಮ್ಮನೇಲಿ ಯಾವ ಸಮಸ್ಯೆ ಇದೆ ಈಗ? ಎಲ್ಲ ಸರಿಯಾಗಿ ನಡೀತಾ ಇದೆ ತಾನೆ? ನೀವು ಯಾವ ವಿಚಾರದ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ? ನಿನಗೆ ಗೊತ್ತಿಲ್ಲಮ್ಮ, ಅದಕ್ಕೆ ಹೀಗಂತೀಯ. ಗೊತ್ತಾದ್ರೆ ಏನ್ ಗೊತ್ತಾಗ್ಬೇಕು ಅತ್ತೆ ನನಗೆ? ಯಾವ ವಿಷಯ? ಅದು ವೀಣಾ, ಹೋಗಿ ದೀಪ ಹಚ್ಚಮ್ಮ. ಸರಿ ಅತ್ತೆ. ಅಮ್ಮ, ಏನಮ್ಮ ಮಾಡ್ತಿದ್ಯಾ? ನಾನು ಬರೋದು ಒಂದು ಸ್ವಲ್ಪ ತಡ ಆಗಿದ್ದಿದ್ರೆ ಅದಕ್ಕೆ ಎಲ್ಲ ವಿಷಯ ಹೇಳ್ಬಿಡ್ತಿದ್ಯೇನೋ. ಅಯ್ಯೋ ಹೌದು ಭಾವನಾ, ಯಾವುದೋ ಜ್ಞಾನದಲ್ಲಿ ಹೇಳ್ಬಿಡ್ತಿದ್ದೆ ಅನ್ನಿಸ್ತಿದೆ. ಅಮ್ಮ ಪ್ಲೀಸ್ ಅಮ್ಮ, ಅವ್ನು ಯಾರು ಎಲ್ಲಿದ್ದಾನೆ ಅಂತ ಗೊತ್ತಾಗೋವರೆಗೂ ಈ ವಿಷಯ ನಮ್ಮಿಬ್ಬರ ಮಧ್ಯೆ ಮಾತ್ರ ಇರಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕಂಗ್ ನಾಗ್ತಿದ್ದೀರಿ? ಇದೇ ಮೊದಲಕ್ಕಿಂತ ನೀನು ನನಗೆ ತಾಮ್ರ ಕೊಡದೆ ತಿಂತ ಇರೋದು. ಅದು ಊಟ ಆದ್ಮ್ಯಾಕೆ ಇಲ್ಲ ಬಂಗಾರ, ಇವತ್ತೇ ನೀನು ಮನಸ್ಫೂರ್ತಿಯಾಗಿ ಉಂಡಿದ್ದು. ಇನ್ಮ್ಯಾಕೆ
ದಿನ ಹಂಗೆ ತಿನ್ಬೇಕು. ಮತ್ತೆ ನಿಮ್ಮ ಇಡೀ ಸಾಮ್ರಾಜ್ಯನೇ ಕಬ್ಜ ಮಾಡೋಕ್ಕೆ ಅಂತ ಬಂದಿರೋಳು ನಾನು. ಅಂಥದ್ರಲ್ಲಿ ಕೋಳಿ ಕೆದಕ್ದಂಗೆ ಕೆದಕಕ್ಕಾಗತ್ತಾ? ನೀನು ಬದಲಾಗಿರೋದು ನನ್ಗೆ ಗೊತ್ತಾಯ್ತು. ಕಟ್ಟಿ 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 ಅವ್ವ ಯಾಕೆ ಶ್ರೀ, ಏನಾಯ್ತು? ಯಾಕೆ ಹೀಗೆ ಕೂತ್ಕೊಂಡ್ರೆ? ಅವ್ವ ಕರ್ದಂಗಾಯ್ತು. ಅತ್ತೇನಾ? ಇಲ್ವಲ್ಲ, ಯಾರು ಕರ್ದಿಲ್ಲ ಶ್ರೀ. ರಮೇಶ, ನಾನು ನೋಡ್ಕೊಂಬತ್ತೀನಿ. ಶ್ರೀ, ಈಗಲೇ ಬರ್ಬೇಕಾ ಈ ಪೀಡೆ? ಅವ ಏನ್ ಕೂಸೆ, ಏನಾಯ್ತು? ಸ್ನೇಹ, ಯಾಕೆ ಹಿಂಗ್ ಗಾಬರಿ ಆಗೋನ? ಯಾಕಪ್ಪ ಕಂಟಿ, ಯಾಕೆ ಹಿಂಗೆ ನೋಡ್ತಾ ಇದೀಯಾ? ಅವ್ವ, ನೀನು ಕರ್ದಂಗಾಯ್ತು. ನಾನಾ? ನೀನೇನೋ ಸಂಕಟ ಪಡ್ತಿದ್ದಂಗೆ ನನ್ನ ಹೆಸರನ್ನ ಜೋರಾಗಿ ಕರ್ದಂಗಾಯ್ತವ. ಅವ್ವ, ನೀನು ಹುಷಾರಾಗಿದೆ ತಾನೆ? ನನ್ಗೇನಾಗೈತೆ? ನಾನು ಸಂದಕ್ಕೆ ನಿನ್ ಮಾಡಿಲ್ಲ. ಹ್ಞೂ ಅತ್ತೆ, ನಾನು ಅದನ್ನೇ ಹೇಳ್ದೆ. ನನ್ನ ಮಾತೆ ಕೇಳಿಲ್ಲ ಶ್ರೀ. ದಿಟ್ಟೇಳವ, ನೀನು ನನ್ನ ಕರೆದಿಲ್ವೇ? ಇಲ್ಲ ಮಗ್ನೆ, ನಾನು ಕರ್ದಿಲ್ಲ. ಇದೇನವ ಹೊಸದಾಗಿ ಮಗನೇ ಅಂತಿದ್ಯಾ? ಮತ್ತೆ ಇನ್ಯೋನ್ ಅಂತ ಹೇಳ್ಬೇಕು? ಮುಂಚೆ ಹೆಂಗೆ ಕರಿತಿದ್ದೋ ಹಂಗೆ ಕರಿ, ಇದೆಲ್ಲ ಬೇಡವ. ಹೌದಾ? ಹಂಗಾರೆ ಈ ನನ್ನ ರಾಜ್ಕುಮಾರನ್ನ ಯೋನು ಅಂತ ಕರಿಬೇಕು? ಹೇಳೋದ್ನಲ್ಲ, ಮುಂಚೆ ನಂಗೆ ಕರಿ. ನಾನು ನಿನ್ನ ಪಿರುತಿಯಿಂದ ಯೋನೋ ಹೆಸರಿಟ್ಟು ಕಳಿತಿದ್ದೆ. ನಾನು ಯೋನ್ ಅಂತ ಕರೆದ್ರೆ ನಿಂಗೆ ಇಷ್ಟ ಹೇಳು. ಅದೇ ಅವ ದೊರೆ ಅಂತ ಹೇಳ್ತಿದ್ದಲ್ಲ, ಹಂಗೆ ಕರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನೋ ದಿವ್ಯಾ ಬಂದಿದ್ದಾಳ? ಅವಳು ಯಾಕೆ ಬಂದ್ಲಂತೆ? ಇನ್ಯಾವ ಮನೆ ಹಾಳು ಕೆಲಸ ಮಾಡ್ಬೇಕಂತ ಅವಳು? ಯಾರಿಗೋ ಗೊತ್ತು. ನಾವಂತೂ ಅವಳನ್ನ ಮನೆಗೆ ಸೇರಿಸಿಲ್ಲ, ಸೇರಿಸ್ಕೊಳ್ಳೋದು ಇಲ್ಲ. ಒಳ್ಳೆ ಕೆಲಸ ಮಾಡಿದ್ರಿ. ಅವಳು ಬಂದಿದ್ದಾಳೆ ಅಂದ್ರೆ ಸುಮ್ಮನೆ ಅಂತೂ ಬಂದಿರಲ್ಲ, ಏನೋ ಒಂದು ದುರುದ್ದೇಶ ಇಟ್ಕೊಂಡೇ ಬಂದಿರ್ತಾಳೆ. ಪಕ್ಕ ಟೈಮಿಂಗ್ ಅವಳ್ದು. ನಾವೆಲ್ಲರೂ ಚೆನ್ನಾಗಿರ್ಬೇಕಾದ್ರೆ, ಖುಷಿಯಾಗಿರ್ಬೇಕಾದ್ರೆ ಇವಳು ಒಕ್ಕಿಸ್ಕೊಂಡಿದ್ದಾಳೆ. ಅಕ್ಕ, ಈಗ ಏನ್ ಮಾಡೋದು? ಬಾವಿ ಹತ್ರನೇ ಇದ್ದಾಳೆ, ರಾತ್ರಿ ಬೇರೆ ಆಗಿದೆ. ಇರ್ಲಿ ಬಿಡೆ ಊರ್ಮಿಳಾ, ಕಾದು ಕಾದು ಸುಸ್ತಾಗಿ ತಾನೇ ಹೊಟ್ಟೋಗ್ತಾಳೆ. ರಾತ್ರಿ ಎಲ್ಲ ಇಲ್ಲಿರೋ ಮಗಳೇನಲ್ಲ ಅವಳು. ದಿವ್ಯಾ, ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ನಿನಗೆ? ನಾನು ಹೇಳಿದ್ದೇನು ನೀನು ಮಾಡ್ತಿರೋದೇನೋ? ಎಲ್ಲ ಅಪಾದನ ಸತ್ಯನ ತಲೆ ಮೇಲೆ ಹಾಕದ್ ಬಿಟ್ಟು ನೀನ್ ಯಾಕೆ ಒಪ್ಕೊಂಡೆ? ಅಯ್ಯೋ ಮ್ಯಾಡ್. ಸ್ವಲ್ಪ ತಾಳ್ಮೆ ಇಟ್ಕೊ. ನಾನು ಮನೆ ಒಳಗೆ ಬರೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ರೆ ನಿನಗೆ ನಿಂದೆ ಚಿಂತೆ ಆಗಿದೆ ಅಲ್ವಾ? ಸರಿ, ಈಗ ಏನ್ ನಿನ್ ಪ್ಲಾನು? ನಾನು ಹೇಳಿದ ಕೆಲಸ ಏನಾಯ್ತು? ನಾನು ಮನೆ ಒಳಗೆ ಬಂದ್ರೆ ಅಲ್ವಾ ನೀನು ಹೇಳಿದ ಕೆಲಸನ ಮಾಡೋಕ್ಕಾಗೋದು? ಅದಕ್ಕೆ ತಾನೆ ನಾನು ಇಲ್ಲಿವರೆಗೂ ಬಂದಿರೋದು. ಆದ್ರೆ ಈಗಲೂ ಆ ಚಾನ್ಸ್ ಇತ್ತಲ್ವಾ? ಎಲ್ಲ ಆರೋಪನೋ ಸತ್ಯನ ಮೇಲೆ ಮಾಡಬಹುದಿತ್ತಲ್ವಾ? ಏನ್ ಚಾನ್ಸು? ನಾನು ಹೇಳಿದ ತಕ್ಷಣ ಅವ್ರು ನಂಬಿಡ್ತಾರಾ? ನೀನ್ ಹೇಳಿದ್ನ ಮಾಡಕ್ ಹೋದ್ರೆ ನಾನು ಅವ್ರ ನಂಬಿಕೆ ಗಳಿಸಕ್ಕಾಗಲ್ಲ. ನಂಬಿಕೆ ಇದ್ದಾಗ್ಲೇ ಹೊಡೆಯೋ ಏಟಿಗೆ ರುಚಿ ಸಿಗತ್ತ. ಆತ್ರ ಗೆಟ್ಟಂಗೆ ಆಡ್ಬೇಡ. ನನಗೆ ಕೆಲಸ ವಹಿಸಿದ್ಯಾ ಅಂದಮೇಲೆ ಆರಾಮಾಗಿರು. ದಿವ್ಯಾ, ಸೀರಿಯಸ್ಲಿ ನನಗೆ ಯಾಕೋ ನಿನ್ ಮೇಲೆ ಡೌಟ್ ಬರ್ತಿದೆ ಈಗ. ಇಲ್ಲಿವರೆಗೂ ಬಂದ್ಮೇಲೂ ಈ ಮಾತು ಹೇಳ್ತಿದ್ಯಾ? ಹೋಗ್ಲಿ ಬಿಡು, ನೀನು ನಂಬಿದ್ರಷ್ಟು ಬಿಟ್ರಷ್ಟು ನನಗೇನು ಲಾಸ್ ಇಲ್ಲ.
ನೋಡ್ಕಿರ್ತಾನ ಮೊದಲು ಮನೆ ಒಳಗೆ ಬರಬೇಕು, ಆಮೇಲೆ ಅವ್ರ ನಂಬಿಕೆನ ಗಳಿಸ್ಬೇಕು. ಅದಾಗದೆ ನನ್ಗೇನೇ ಹೇಳಿದ್ರು ಯಾರು ನಂಬಲ್ಲ, ಅರ್ಥ ಮಾಡ್ಕೊ. ನೀನು ಹೇಳೋದ್ರಲ್ಲೂ ಪಾಯಿಂಟ್ ಇದೆ. ಎಲ್ಲದಕ್ಕೂ ರಿಯಾಕ್ಟ್ ಮಾಡೋ ಬದಲು ಸೈಲೆಂಟ್ ಆಗಿರು. ಸಾಧ್ಯ ಆದರೆ ಮನೆ ಒಳಗೆ ಬರೋದಕ್ಕೆ ಹೆಲ್ಪ್ ಮಾಡು. ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನಾನೇ ಏನೋ ಒಂದು ಮಾಡ್ತೀನಿ. ಪದೇ ಪದೇ ಕಾಲ್ ಮಾಡಿ ಅಡ್ವೈಸ್ ಮಾಡಬೇಡ. ನನಗೂ ಚೆನ್ನಾಗೇ ಗೊತ್ತಿದೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಹಲೋ ಹಲೋ, ನನ್ನ ಕೆಲಸ ಆಗಬೇಕು ಅಂದರೆ ಈ ಕತ್ತೆ ಕಾಲನ್ನು ನಾನು ಹಿಡಿಲೇಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸೀತಾ ಅವಳು 7 ಗಂಟೆಗೆ ಬಸ್ ಹತ್ತಬೇಕು ಅಂದ್ರೆ ಅವಳು ಎಷ್ಟು ಗಂಟೆಗೆ ಎದ್ದೇಳ್ಬೇಕು? ಬೇಗ ಎದ್ದು ಅವಳು ಅಭ್ಯಾಸ ಮಾಡ್ಕೋತಾಳೆ ರಾಮ್, ಅವ್ಳಿಗೆ ಒಳ್ಳೇದಾಗತ್ತೆ ತಾನೆ ಅದರಿಂದ. ಸೀತಾ ಪ್ಲೀಸ್ ಈ ವಿಷಯದಲ್ಲಿ ಆರ್ಗ್ಯೂ ಮಾಡಬೇಡಿ. ನಾನು ವಾದ ಮಾಡ್ತಿಲ್ಲ, ಅವಳು ಒಳ್ಳೇದಕ್ಕೆ ನಾನು ಹೇಳ್ತಾ ಇರೋದು. ನೀವಿಬ್ರು ಜಗಳ ಮಾಡೋದು ನಿಲ್ಲಿಸ್ತೀರಾ? ಅಯ್ಯೋ ಪುಟಾಣಿ, ಅದು ಜಗಳ ಅಲ್ಲ. ಅವರು ಯಾವುದು ಒಳ್ಳೆಯದು ಯಾವುದು ಬೇಡ ಅಂತ ಚರ್ಚೆ ಮಾಡ್ತಿದ್ದಾರೆ. ನೋಡಿ, ನೀವಿಬ್ರು ವಾದ ಮಾಡ್ತಿರೋದು ಅವಳಿಗೆ ಜಗಳ ಥರ ಕಾಣಿಸ್ತಾ ಇದೆ. ತಾತಾ, and I really don't want to talk about this. I'm sorry guys. ರಾಮ್, ಸಿಹಿ ಪಾಪ, ನಿನ್ನ ಸ್ಕೂಲ್ ವಿಷಯದಿಂದ ಅವರಿಬ್ರು ಜಗಳ ಮಾಡೋ ಹಾಗಾಯ್ತು. ಈಗೇನು ಮೌನವ್ರತನ? ಹೊಸ ಅಕಾಡೆಮಿಕ್ ಇಯರ್ ಆಗಿದ್ದಿದ್ರೆ ನಾನು ಕೇಳ್ದೆ ಸಿಹಿ ಸ್ಕೂಲ್ ಚೇಂಜ್ ಮಾಡ್ತಿದ್ರಾ? ಮತ್ತೆ ನೀವು ಸ್ಕೂಲ್ ಬಸ್ ಹೇಳ್ಬಿಟ್ಟಿದ್ದೀರಾ, ನನ್ಗೆ ಹೇಳ್ದೆ. ಅಕಾಡೆಮಿಕ್ ಇಯರ್ಗೆ ಇನ್ನೂ ಎಷ್ಟು ದೂರ ಇದೆ, ಆದ್ರೆ ಸ್ಕೂಲ್ ಬಸ್ ನಾಳೆ ಮನೆ ಮುಂದೆ ನಿಲ್ತೈತೆ. ಇದ್ರ ಅರ್ಥ ಏನು? ನನಗೆ ಹೇಳೋ ಅಗತ್ಯ ಇಲ್ಲ ಅಂತ ಅನಿಸ್ತಾ ನಿಮಗೆ? ರಾಮ್, ನಿಮಗೆ ಅಷ್ಟೊಂದು ಬೇಜಾರಾಗಿದ್ರೆ ಐ ಆಮ್ ಸಾರಿ. ನಮಗೆ ಕೇಳ್ದೆ ಈ ಡೆಸಿಷನ್ ತಗೋಬೇಕು ಅಂತ ತಗೊಂಡಿದ್ದಲ್ಲ. ಎಲ್ಲಿಂದ ಸ್ಕೂಲ್ ತುಂಬಾನೇ ದೂರ ಇದೆ, ಅದಕ್ಕೆ ಬಸ್ ಅರೇಂಜ್ ಮಾಡಿತ್ತು. ನಿಮಗೂ ತುಂಬಾ ಕೆಲಸ ಇರುತ್ತಲ್ಲ, ಅವಳನ್ನ ಡ್ರಾಪ್ ಮಾಡೋಕ್ಕಾಗಲ್ಲ. ರಾಮ್, ಸಾರಿ. ನೀವು ನನ್ನ ದೂರ ಇಟ್ಟು ನೋಡ್ತಾ ಇದ್ದೀರ, ಅದಕ್ಕೆ ನಂಗೆ ಏನು ಹೇಳ್ತಾ ಇಲ್ಲ. ನಂಗೆ ಎಲ್ಲ ಅರ್ಥ ಆಗುತ್ತೆ. ಹಾಗಲ್ಲ ರಾಮ್, ಸಣ್ಣ ಸಣ್ಣ ವಿಷಯಕ್ಕೂ ನಿಮ್ಗೆ ಯಾಕೆ ತೊಂದರೆ ಕೊಡೋದು ಅಂತ ನಾನೇ ಅರೇಂಜ್ ಮಾಡಿದೆ. ಎಷ್ಟು ಸಲ ಹೇಳಿ ನಿಮ್ಗೆ ಸಿಹಿ ಯಾವ ವಿಷಯದಲ್ಲೂ ನಂಗೆ ತೊಂದರೆ ಅಲ್ಲ ಅಂತ. ಇದನ್ನ ಫಸ್ಟ್ ನೆನ್ಪಿಟ್ಕೊಳ್ಳಿ. ಅವಳು ಎಲ್ಲ ವಿಷಯದಲ್ಲೂ ನಾನು ಇನ್ವಾಲ್ವ್ ಆಗಬೇಕು, ನಂಗೆ ಗೊತ್ತಾಗಬೇಕು. ನನಗೂ ಅಷ್ಟೇ ರೈಟ್ಸ್ ಇದೆ, ಬಿಕಾಸ್ ನಾನು ಅವಳಪ್ಪ. ಇದನ್ನ ನೀವು ದಬ್ಬಾಳಿಕೆ ಅಂತ ಅನ್ಕೊಂಡ್ರೆ ಅದು ದಬ್ಬಾಳಿಕೆ. ಏನ್ರಿ ಅಂಕುರಾಯಿಸ್ತಾ ಇದ್ದೀರಾ? ಓ, ದಬ್ಬಾಳಿಕೆ ತೋರಿಸ್ತಾ ಇದ್ದೀನಿ ಅಂತನಾ? ಹೊಡಿತೀರೇನ್ರಿ? ಹೊಡಿರಿ, ಕಮಾನ್ ಹಿಟ್ ಮೀ. ಯಾಕ್ರಿ ಸುಮ್ಮನಿದ್ದೀರಾ? ಬಾಯಿ ತುದಿಲ್ಲ ಬೈಗಳ ಇರುತ್ತಲ್ಲ, ಯಾವಾಗ್ಲೂ ಬೈತಾ ಇರ್ತೀರಲ್ಲ, ಬೈರಿ. ಸೈಲೆಂಟ್ ಆಗಿರೋದು ನಿಮ್ಗೆ ಸೂಟ್ ಆಗಲ್ಲ. ಇಷ್ಟು ಕ್ಯೂಟ್ ಆಗಿ ಸಿಟ್ಟು ಅಲ್ಲ, ದಬ್ಬಾಳಿಕೆ ತೋರಿಸಿದ್ರೆ ಯಾರಿಗೆ ತಾನೇ ಬೈಯಕ್ ಮನ್ಸು ಬರುತ್ತೆ ಹೇಳಿ? ಸಾರಿ ರಾಮ್, ಪ್ಲೀಸ್ ನನ್ನ ಕ್ಷಮಿಸಿ. ಏನೋ ಪಾಪ ಅಂತ ಈ ಸಲ ಬಿಡ್ತಾ ಇದ್ದೀನಿ, ಇರ್ಲಿ ಬಿಡಿ. ಇನ್ಮೇಲೆ ನಿಮ್ಮನ್ನ ಕೇಳ್ದೆ ನಾನು ಯಾವ ಡೆಸಿಷನು ತಗೊಳಲ್ಲ, ಓಕೆನಾ? ಆದ್ರೆ ನಾ ತಗೋತೀನಿ. ಅರೆ ಅದೇಂಗಾಗತ್ತೆ? ಅದು ಹಂಗೆ ತಗೋಬಹುದು. ನೋಡಿ, ಇದು ನಿಜವಾದ ದಬ್ಬಾಳಿಕೆ ಅಂದ್ರೆ ಎಂತದೂ ಇಲ್ಲ, ಇದು ಪ್ರೀತಿ. ನೀವು ನನ್ನನ್ನ ಪ್ರೀತಿ ಮಾಡೋದ್ಕಿಂತ ನಾನ್ ನಿಮ್ಮನ್ನ ಜಾಸ್ತಿ ಪ್ರೀತಿ ಮಾಡ್ತಾ ಇದ್ದೀನಿ, ಅದಕ್ಕೆ. ಓ, ಪ್ರೀತಿನ ಅದೇಂಗ್ ಅಳಿತೀರಾ ನೀವು? ನೀವ್ ಹೇಳ್ಕೊತೀರಾ, ನನ್ಗೆ ಹೇಳ್ಕೊಳಕ್ ಬರಲ್ಲ ಅಷ್ಟೇ. ಹಾಗಂತ ನಿಮ್ ಪ್ರೀತಿ ಜಾಸ್ತಿ ನನ್ ಪ್ರೀತಿ ಕಡಿಮೆ ಅಂತ ಹೇಳಕ್ ತಪ್ಪಾಗತ್ತೆ. ಏನ್ ತಪ್ಪು? ಎಲ್ಲ ಸರಿ. ಫಸ್ಟ್ ಈ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋದು ಹೇಗೆ ಅಂತ ಕಲೀರಿ. ನಿಮ್ಮನ್ನ ನೋಡಿ ಕಲಿಯೋದು ಸಾಕಷ್ಟು ಇರ್ಬೋದು, ಆದ್ರೆ ಈ ಪ್ರೀತಿ ವಿಷಯದಲ್ಲಿ ನಂಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ. ನಾ ಒಂಥರ ಪ್ರೋ, ಗೊತ್ತಾಯ್ತಾ? ಗೊತ್ತಾಯ್ತು. ಲೆಸನ್ ನಂಬರ್ 1 ಲರ್ನ್. ದಟ್ಸ್ ಲೈಕ್ ಅ ಗುಡ್ ಗರ್ಲ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಕ್ಕ, ಏನ್ ಮೀರು? ನಾನು ಎಲ್ಲ ಅವಳಿಗೆ ತಿಳಿಸಿ ಹೇಳಿದ್ದೀನಿ. ನನ್ನ ಮಾತನ್ನು ಮೀರಲ್ಲ ಅನ್ನೋ ನಂಬಿಕೆ ನನಗಿದೆ. ನಾವೇನು ತಲೆ ಕೆಡಿಸ್ಕೊಳ್ಳೋ ಅಷ್ಟಿಲ್ಲ.
ಸುರೇಂದ್ರ ಸುರೇಂದ್ರ ನೀನೇ ನಿನ್ನ ಮಾತನ್ನ ಮೀರ್ತಿದ್ಯಲ್ಲ ವೀರು. ನೀನು ಕೋಪ ಮಾಡ್ಕೊಂಡು ಹೋಗಿದ್ ನೋಡಿದ್ರೆ ಅವಳನ್ನ ಹೊಡಿತೀಯ ಅನ್ಕೊಂಡೆ, ಆದ್ರೆ ನಗನಗ್ತಾ ಮಾತಾಡ್ಕೊಂಡು ಬಂದಿದ್ಯಲ್ಲ. ಎಷ್ಟೇ ಆದ್ರೂ ಹಾಳಾದ ರಕ್ತ ಸಂಬಂಧ ಅಲ್ವಾ, ಎಲ್ಲಿ ಹೋಗುತ್ತೆ? ಇಲ್ಲ, ಇದನ್ನ ಮೀರಿ ನಾನು ನಿಮ್ಮಿಬ್ಬರನ್ನ ದೂರ ಮಾಡಬೇಕು. ಅಣ್ಣ, ಸುರೇಂದ್ರ, ಈ ನರ್ಸಯ್ಯನವರು ನಮ್ಮನ್ನು ಕರೆಯಕ್ಕೆ ಬಂದಾಗ ಹೂವು ಹಣ್ಣು ಎಲ್ಲ ತಂದಿದ್ರು. ನಾವು ಸಾಲಿಗ್ರಾಮಕ್ಕೆ ಹೋಗೋವಾಗ ಬರೀ ಕೈಲಿ ಹೋಗೋದು ಬೇಡ. ಅನ್ನದಾನಕ್ಕೆ ಬೇಕಾಗೋ ದವಸ ಧಾನ್ಯ ಹೂವು ಹಣ್ಣು ಎಲ್ಲ ನೀನು ವ್ಯವಸ್ಥೆ ಮಾಡು. ಸರಿ ಅಣ್ಣ, ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಒಂದು ಕೆಲಸ ಮಾಡು, ನಾವು ನಮ್ಮ ಫಾರ್ಮ್ ಹೌಸ್ಗೆ ಹೋಗಿ ತುಂಬಾ ವರ್ಷಗಳಾಗೋಯ್ತು. ನೀನೇ ಅಲ್ಲಿಗೆ ಹೋಗಿ ಏನೇನು ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡ್ಬಿಡು. ಸರಿ ಅಣ್ಣ. ಮಾಮ್, ಏನಾಯ್ತು ನಿಂಗೆ? ಏನಾಯ್ತಕ್ಕ? ತಲೆ ಸುತ್ತಾ ಇದೆಯಾ? ನೀರು ತಗೊಂಬಂಡ್ರ? ನೀರು ತಗೊಂಬರ. ಅಕ್ಕ, ನೀರು ಕೊಡು, ಕುಡಿಸು. ಏನಾಯ್ತು? ತಲೆ ಸುತ್ತಾ? ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ, ಅದಕ್ಕೆ ಸ್ವಲ್ಪ ತಲೆ ಸುತ್ತಂಗೆ ಅನ್ನಿಸ್ತು. ಏನಕ್ಕ, ಯಾರಾದರೂ ಇಷ್ಟೊತ್ತು ಹಸ್ಕೊಂಡಿರ್ತಾರ? ಏನಾದರೂ ತಿನ್ನೋದಲ್ವಾ? ಮದನ್, ಜ್ಯೂಸ್ ತಗೊಂಬ ಹೋಗು. ಇಲ್ಲ, ಏನು ಬೇಡ ಬೇಡ. ಶೂರ್? ನೆಕ್ಸ್ಟ್ ಸುರೇಂದ್ರ ಅಣ್ಣ, ಬೈಲ್. ಮಾಮ್, ಏನಾಯ್ತು ನಿಂಗೆ? ಇಷ್ಟು ದಿವಸ ಸಾಲಿಗ್ರಾಮ ಅಂತ ಹೆಸರು ಕೇಳಿದ್ರೆ ಈಗ ಆಡ್ತಿದ್ದೆ, ಇವಾಗ ಫಾರ್ಮ್ ಹೌಸ್ ಅಂದರೆ ಯಾಕೆ ಈಗ ಆಡ್ತಿದ್ಯಾ? ಮಾಮ್, ಅಲ್ಲಿ ಏನಿದೆ ಮಾಮ್? ಏನಿಲ್ಲ ಮಾಮ್. ಮಾಮ್, ಫಾರ್ಮ್ ಹೌಸ್ ಬಗ್ಗೆ ಕೇಳಿ ಅತ್ತೆ ಯಾಕೆ ಇಷ್ಟು ಗಾಬರಿ ಆದ್ರು? ಫಾರ್ಮ್ ಹೌಸ್ ಅಲ್ಲಿ ಅಂಥದ್ದು ಏನಿದೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಇದೆಲ್ಲ ಅವರೇ ಮಾಡಿದ್ದು ಪಾಪು. ನಾನು ಬೇಡ ಅಂದೆ, ಆದರೆ ಇದರಲ್ಲಿ ತಪ್ಪೇನಿದೆ ಅಮ್ಮ? ಅವ್ರು ಯಾರೂ ನಿಮ್ಮ ಮದುವೆ ನೋಡೇ ಇರಲಿಲ್ಲ. ಇವಾಗ ನಮ್ಮೆಲ್ಲರೂ ಮುಂದೆ ಮದುವೆ ನಡೀತಾ ಇರೋದ್ರಿಂದ ಎಲ್ಲರೂ ಸಂಭ್ರಮದಿಂದ ಓಡಾಡ್ತಾ ಇರ್ತೀವಿ. ಸಮರ್ಥ್ಗೂ ಖುಷಿಯಾಗಿರುತ್ತೆ ಅಲ್ವಾ ಸಮರ್ಥ್? ಅಥವಾ ನಿಂಗೇನಾದರೂ ಬೇಜಾರಾಗಿದೆಯಾ? ನಾನಂತ ಇವ್ರನ್ನ ಮದುವೆ ಮಾಡಿ ಕಳ್ಸೋಕ್ಕಾಗಲಿಲ್ಲ. ಈಗಲಾದರೂ ಇವ್ರ ಮದುವೆ ನೋಡೋ ಸೌಭಾಗ್ಯ ಸಿಕ್ಕಿದೆಯಲ್ಲ, ಸಂತೋಷನೇ. ನೀನು ನಿಜವಾಗ್ಲೂ ಹೇಳ್ತಾ ಇದೆಯಾ ಪಾಪು? ಅಮ್ಮ, ಅವನ ಬಗ್ಗೆ ನಿನಗೆ ಗೊತ್ತಲ್ವಾ? ಖುಷಿ ಆದರೂ ಉಫ್ ಅನ್ಕೊಂಡೇ ಇರ್ತಾನೆ, ಬೇಜಾರಾದರೂ ಉಫ್ ಅನ್ಕೊಂಡೇ ಇರ್ತಾನೆ. ಅವನೇ ಹೇಳಿದ್ನಲ್ಲ, ಬೇಜಾರಿಲ್ಲ ಖುಷಿ ಆಯಿತು ಅಂತ. ನಡಿ ನಡಿ, ಅವರೆಲ್ಲ ಕಾಯ್ತಿರ್ತಾರೆ. ನಿನಗೆ ಸಂತೋಷ ಆಗತ್ತೆ ಅಂದರೆ ನನಗೆ ಅದೇ ಸಮಾಧಾನ ಪಾಪು. ಹೇಳು ಸಮರ್ಥ್, ನಿನಗೂ ಖುಷಿ ಇದೆ ಅಂತ. ಹೌದು, ನನಗೂ ಖುಷಿ ಇದೆ. ಇಷ್ಟು ಸಾಕು ಪಾಪು, ಈಗ ನನಗೆ ಉಸಿರು ಬಂದಾಗಾಯ್ತು. ಹಾಗಿದ್ರೆ ನೀವಿನ್ ಮುಂದೆ ಖುಷಿಯಾಗಿರ್ಬೇಕು, ಆಯ್ತಾ? ಅಪ್ಪ, ಈ ನಗುನೇ ಬೇಕಾಗಿದ್ದಿದ್ದು. ಈಗ ನೀವು ನಡೀರಿ. ಬಾ ಅಮ್ಮ, ಲೇಟ್ ಆಯ್ತು, ಬಾ.
ಏನು ನಡೀತಾ ಇದೆ ಸಿರಿ ಇಲ್ಲಿ? ಎಲ್ಲರೂ ಅವ್ರವ್ರ ಸಂಭ್ರಮದಲ್ಲಿ ಅವ್ರವ್ರು ಇದ್ದಾರೆ. ಅದ್ರಲ್ಲಿ ಫೂಲ್ ಆಗಿದ್ದೆ ನಾನು. ಸರಿಯಾಗಿ ವಿಷಯ ತಿಳ್ಕೊಳ್ದೆ ನಿನ್ನಷ್ಟಕ್ಕೆ ನೀನೇ ಏನೇನೋ ಅನ್ಕೊಂಡ್ರೆ ಅದು ನಿನ್ನ ತಪ್ಪು ಸಮರ್ಥ್. ಈಗ ನಿನಗೆ ಆಗ್ತಿರೋ ತೊಂದರೆನಾದ್ರೂ ಏನು? ಮನ್ಸಲ್ಲಿ ನೋವು ಇಟ್ಕೊಂಡು ಖುಷಿಯಾಗಿದ್ದೀನಿ ಅಂತ ಹೇಳ್ಕೊಳ್ಳೋದು ತೊಂದರೆ ಅಲ್ವಾ ಸಿರಿ? ಎಷ್ಟು ಸ್ವಾರ್ಥಿ ಸಮರ್ಥ್ ನೀನು. ಯಾವಾಗಲೂ ನಿನ್ನ ಸಂತೋಷದ ಬಗ್ಗೆ ನಿನ್ನ ನೋವಿನ ಬಗ್ಗೆನೇ ಯೋಚನೆ ಮಾಡ್ತೀಯಲ್ಲ. ಯಾಕೆ ನಮ್ಮನ್ನ ಹೊರತುಪಡಿಸಿ ಅಮ್ಮಂಗೆ ಅವ್ರದ್ದೇ ಆದ ಬದುಕಿರ್ಲೇಬಾರ್ದ? ಅವ್ರ ಬದುಕಿನ ಬಗ್ಗೆ ನೀನು ಯಾಕೆ ಒಂದು ನಿಮಿಷನೂ ಯೋಚನೆ ಮಾಡಲ್ಲ? ಅವರು ಮಾವನ್ನ ಮದುವೆ ಆಗಿದ್ದಾರೆ ಅಂಥದ್ರಲ್ಲಿ ಅವರು ಆ ಮನೆಯಿಂದ ಆಚೆ ಬರ್ತೀನಿ ಅಂದ್ರೆ ನಿನಗೆ ಸಂತೋಷ ಆಗತ್ತೆ. ಅದೇ ಅವರು ಅವ್ರ ಗಂಡನ ಜೊತೆ ಖುಷಿಯಾಗಿರ್ತೀನಿ ಅಂದ್ರೆ ನಿನಗೆ ಸಂಕಟ ಆಗತ್ತೆ. ನಿನ್ನ ಭಾವನೆಗಳಷ್ಟೇ ನಿನಗೆ ಮುಖ್ಯ. ನೀನ್ ಖುಷಿಯಾಗಿರ್ಲಿ ಅಂತ ಅವ್ರು ಯಾವಾಗ್ಲೂ ಕಾಯ್ತಾ ಇರ್ತಾರಲ್ಲ, ಅವ್ರ ಸಂತೋಷದ ಬಗ್ಗೆ ಕಿಂಚಿತ್ತಾದ್ರೂ ಯೋಚನೆ ಮಾಡು ಸಮರ್ಥ್. ನಿನಗೆ ನಿಜವಾಗ್ಲೂ ತಾಯಿ ಅನ್ನೋ ಪ್ರೀತಿ ಇದ್ರೆ, ಅಮ್ಮ ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರ್ಬೇಕು ಅನ್ನೋ ಆಸೆ ಇದ್ರೆ, ಈಗ ನಡೀತಾ ಇರೋ ಮದುವೆನಲ್ಲಿ ನೀನು ಸಂತೋಷವಾಗಿ ಭಾಗಿಯಾಗ್ತೀಯ. ಇಲ್ಲಾಂದ್ರೆ ನಿನ್ನಿಷ್ಟ ಅಷ್ಟೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.